ಹಲೋ ಗೈಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ತ್ರಿಷಾಸ್ ವ್ಲಾಗ್. ಎಲ್ಲರೂ ಸೇಫಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಸ್ಪೆಷಲ್ ಏನು ಅಂದರೆ ನಾವು ಪ್ರತಿ ವರ್ಷ ಶಿವರಾತ್ರಿಲಿ ಧರ್ಮಸ್ಥಳಕ್ಕೆ ಪಾದಯಾತ್ರೆಗೆ ಹೋಗ್ತೀವಿ. ಆ್ಯಂಡ್ ನಾವು ಹೊರಟಾಗ ಮಾರ್ನಿಂಗ್ 4 ಆಗಿತ್ತು. ಆ್ಯಂಡ್ ನಾವು ಅಲ್ಲಿ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡ್ತೀವಿ. ನನಗೆ ದೇವಸ್ಥಾನದಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಆಗಿರಲಿಲ್ಲ, ಸೊ ಲೇಟಾಗಿ ವಿಡಿಯೋನ ಕ್ಯಾಪ್ಚರ್ ಮಾಡಿ ನಿಮಗೆ ಹಾಕಿದ್ದೀನಿ ಇಲ್ಲಿ. ನಾವು ಸ್ಟಾರ್ಟಿಂಗ್ ತುಂಬ ಜೋಶಲ್ಲೇ ಹೊರಟ್ವಿ, ಆದರೆ ಹೋಗ್ತಾ ಹೋಗ್ತಾ ತುಂಬ ಅಂದರೆ ತುಂಬ ಕಾಲು ನೋವು ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಸ್ವಲ್ಪ ನಿಧಾನ ಮಾಡಿದ್ವಿ. ನಾವು ಹಾಗೆ ಮೂವ್ ಆಗ್ತಾ ಇರ್ಬೇಕಾದ್ರೆ ನಮ್ಮ ಟೀಮವರೆಲ್ಲ ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಜೋಕ್ಸ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಅವರೆಲ್ಲ ಮುಂದೆ ಹೋಗಿದ್ರು, ನಾನು ಹಿಂದೆ ಉಳ್ಕೊಂಡಿದ್ದೆ. ಆ್ಯಂಡ್ ಕೊನೆಗೂ ನಮ್ಮ ಚಿಕ್ಕಮ್ಮ ಆ್ಯಂಡ್ ಸುಪ್ರಿಯಕ್ಕ ಸಿಕ್ಕಿದ್ರು, ಅವ್ರ ಜೊತೆ ಹೋಗ್ತಾ ಇದ್ದೀನಿ ಇವಾಗ. ಆ್ಯಂಡ್ ನಮ್ಮ ಸರೋಜ ಆಂಟಿ ಫುಲ್ ಮುಂದೆ ಹೋಗ್ಬಿಟ್ಟಿದ್ರು ನಮ್ಮ ಪ್ರೇಮ ಆಂಟಿ ಜೊತೆ. ಅವರು ಕೂಡ ಸ್ಲೋ ಆದರು, ಅವರು ನಮಗೆ ಸಿಕ್ಕಿದ್ರು. ಇವಾಗ ನಾವು ಸ್ವಲ್ಪ ದೂರ ನಡ್ಕೊ ಬಂದ್ಬಿಟ್ಟು ಕೆಳಗೂರಲ್ಲಿ ಸಾಲು ಮರದ ತಿಮ್ಮಕ್ಕನ ಪಾರ್ಕ್ ಇದೆ, ಅಲ್ಲಿ ಬಂದು ಇವಾಗ ಒಂದು ಸ್ವಲ್ಪ ಹೊತ್ತು ಕೂತಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಮತ್ತೆ ಹೋಗ್ತೀವಿ. ನಾವು ಲಾಸ್ಟ್ ಇಯರ್ ಕೂಡ ಇದೇ ಪ್ಲೇಸಲ್ಲಿ ರೆಸ್ಟ್ ಮಾಡಿದ್ವಿ. ನಮಗೆ ಅಲ್ಲಿ ಫುಡ್ಡಿನ ವ್ಯವಸ್ಥೆ ಎಲ್ಲ ಇರುತ್ತೆ, ನಮಗೆ ಊಟ ಮಾಡೋಂಗೆ ಇರಲಿಲ್ಲ. ಸೊ ಹಾಗಾಗಿ ನಾವು ರೆಸ್ಟ್ ಮಾಡಿಬಿಟ್ಟು ಡೈರೆಕ್ಟ್ ಹಾಗೆ ಹೊರಟ್ವಿ. ಆ್ಯಂಡ್ ನೆಕ್ಸ್ಟ್ ಹಾಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇನ್ನೊಂದು ಕಡೆ ಎಲ್ಲರೂ ಕೂತಿದ್ರು, ಅಲ್ಲೋಗಿ ಕೂತ್ಕೊಂಡಿದ್ವಿ. ಸೊ ನಮ್ಮ ಅಪ್ಪನ ಫ್ರೆಂಡ್ ಬಂದುಬಿಟ್ಟು ನಮಗೆ ಇಡ್ಲಿ ತಂದು ಕೊಟ್ಟಿದ್ರು, ಸೊ ಅಲ್ಲಿ ಹೋಗ್ಬಿಟ್ಟು ಇಡ್ಲಿ ತಿಂತಾಯಿದ್ವಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಆ್ಯಂಡ್ ಅಗೇನ್ ಅಲ್ಲೆಲ್ಲರೂ ಕೂಡ ರೆಸ್ಟ್ ಮಾಡ್ತಿದ್ರು. ನಮಗೆ ಇದು ಒಂದೇ ಪ್ಲೇಸಲ್ಲಿ ನಮಗೆ ಜಾಸ್ತಿ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಡೋದು, ಇನ್ನು ಎಲ್ಲೂ ಕೂಡ ನಮಗೆ 10 ಮಿನಿಟ್ಸ್ ಮೇಲೆ ಕೂರಕ್ಕೆ ಬಿಡಲ್ಲ. ಫಾಸ್ಟಾಗೆಲ್ಲ ನಡ್ಕೊಂಡು ಹೋಗ್ತಾ ಇರಬೇಕು. ಇದು ಒಂದು ಪ್ಲೇಸಲ್ಲಿ ನಾವು 1.5 ಅವರ್ ಕೂರ್ತೀವಿ. ಸೊ ಇವಾಗ ನಾವು ತುಂಬ ದೂರ ನಡ್ಕೊಬಂದು ಈ ಸಿದ್ಧಾರ್ಥನ್ ಕೆಫೆಗೆ ಬಂದ್ವಿ. ಸೊ ಅಲ್ಲಿ ನಮಗೆ ಜ್ಯೂಸ್ ಕೂಡ ಆರ್ಡರ್ ಮಾಡಿದರು, ನಾವು ಅಲ್ಲೋಗಿ ಜ್ಯೂಸ್ ಕೂಡ ಕುಡ್ದು ಹಂಗೆ ಕಂಟಿನ್ಯೂ ಮಾಡಿದ್ವಿ. ಮತ್ತು ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಆ್ಯಂಡ್ ನಮ್ಮ ಪ್ರೇಮ ಆಂಟಿಯವರೆಲ್ಲ ಫುಲ್ ಮುಂದೆ ಹೋಗಿಬಿಟ್ಟಿದ್ರು. ನಾನು ಮತ್ತು ನಮ್ಮ ಸರೋಜ ಆಂಟಿಗೆ ಫುಲ್ ಸುಸ್ತಾಗ್ಬಿಟ್ಟು ಫುಲ್ ಹಿಂದೆ ಉಳ್ಕೊಂಡಿದ್ವಿ. ನಡೆಯೋಕ್ಕೆ ಆಗ್ತಾ ಇರಲಿಲ್ಲ, ಅವರಂತೂ ಫುಲ್ ಸ್ಟ್ರಗಲ್ ಮಾಡ್ತಾಯಿದ್ರು. ಆ್ಯಂಡ್ ಫೈನಲಿ ಕತ್ಲೆ ಆಯಿತು. ನಾವಿವಾಗ ಒಂದು ಭವನಕ್ಕೆ ಬಂದ್ವಿ, ಊಟ ಮಾಡ್ತಾಯಿದ್ದೀವಿ. ಇಲ್ಲಿ ನಾವಿವಾಗ ಮಲ್ಕೋತೀವಿ. ಆ್ಯಂಡ್ ನೈಟ್ 1 or 2 ಎದ್ದು ಮತ್ತೆ ಹೊರಡ್ತೀವಿ. ಊಟ ಎಲ್ಲ ಮಾಡ್ಕೊಂಡು ನಮ್ಮ ದರ್ಶು ಮತ್ತು ನಮ್ಮ ತನು ಬಂದಿದ್ದರು. ಸುಮ್ಮನೆ ನಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಕ್ಕೆ. ಆ್ಯಂಡ್ ಆಯಿಂಟ್ಮೆಂಟ್ಸ್ ಎಲ್ಲ ತರಕ್ಕೆ ಹೇಳಿದ್ವಿ, ಅದನ್ನೆಲ್ಲ ತಂದು ಕೊಟ್ಟರು. ನಾವು ಕೂಡ ಇವಾಗ ರೆಸ್ಟ್ ಮಾಡೋಕ್ಕೆ ಇಲ್ಲಿ ಬಂದು ಕೂತಿದ್ದೀವಿ. ಇವಾಗ ನಾವು ಎಲ್ಲ ಕೂಡ ಮಲ್ಕೊಂಡ್ವಿ. ತುಂಬ ಜನ ಇದ್ದರು ಅಲ್ಲಿ ಕೂಡ. ಆ್ಯಂಡ್ ಮತ್ತೆ ಟೈಮ್ ಬಂದು 2 ಆಗಿತ್ತು. ಅಗೇನ್ ಹೊರಟ್ವಿ ನಾವು ಅಲ್ಲಿಂದ. ಸೊ ಕಂಟಿನ್ಯೂಸ್ ನಡೀತಾನೇ ಇರ್ತೀವಿ. ನಾವು ನೈಟೆಲ್ಲ ನಡೀತೀವಿ. ಆ್ಯಂಡ್ ಬಿಸಿಲಾದ್ಮೇಲೆ ನಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೈಟೇ ನಾವು ಕವರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. 4 to 5 hours ಕಂಟಿನ್ಯೂಸ್ ನಡೆದ್ಬಿಟ್ಟು ಇಲ್ಲಿ ಫೈರ್ ಕ್ಯಾಂಪ್ ಹಾಕಿದ್ರು, ಅಲ್ಲಿ ಬಂದು ಕೂತಿದ್ವಿ. ಆವಾಗ ನಮಗೆ ಕಾಫಿ, ಬಿಸ್ಕೆಟ್ ಏನೇನು ಬೇಕು ಎಲ್ಲ ತೊಗೋತಾ ಇದ್ರು. ಸೊ ಫೈರ್ ಕ್ಯಾಂಪ್ ಇರೋದ್ರಿಂದ ಕೂತಿದ್ವಿ. ಇಲ್ಲಾಂದರೆ ಫುಲ್ ಚಳಿ ಇತ್ತು. ನಮಗಂತೂ ನಡೆಯೋಕ್ಕಾಗ್ತಾ ಇರಲಿಲ್ಲ, ಕಾಲು ನೋವು ಪ್ಲಸ್ ತುಂಬ ಚಳಿ ಇತ್ತು. ಪಾದಯಾತ್ರಿಗಳಿಗೆ ಒಂದು ಮನೇಲಿ ಪುನಾರ್ಪಲಿ ಜ್ಯೂಸನ್ನ ಮಾಡಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಯಾವಾಗ ಬಂದರೂ ಕೂಡ ನಾವು ತುಂಬ ಚೆನ್ನಾಗಿರುವಂತಹ ಜ್ಯೂಸನ್ನ ಟೇಸ್ಟ್ ಮಾಡ್ಬೋದು. ಆ್ಯಂಡ್ ನಾವು ಮಾಮೂಲಿ ಟೈಮ್ ಹೋದಾಗಲ್ಲ, ಜಸ್ಟ್ ಪಾದಯಾತ್ರೆಗೆ ಹೋಗೋರಿಗೆ ಮಾತ್ರ ಇಲ್ಲಿದ್ದಿದ್ದು. ಆ್ಯಂಡ್ ಆ ಜ್ಯೂಸನ್ನ ಕುಡ್ಕೊಂಡು ಹಂಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಆ್ಯಂಡ್ ನೆಕ್ಸ್ಟ್ ನಾವು ಮತ್ತೆ ಕಂಟಿನ್ಯೂ ಮಾಡಿದ್ವಿ. ಆ್ಯಂಡ್ ಅಷ್ಟೊತ್ತಿಗೆ ಬೆಳಕಾಗಿತ್ತು, ಬಿಸಿಲು ಕೂಡ ಬರ್ತಾಯಿತ್ತು, ಚಳಿ ಎಲ್ಲ ಕಡಿಮೆ ಆಯಿತು, ಒಂಥರ ಪವರ್ ಇತ್ತು ಮಾರ್ನಿಂಗ್ ವೈಬಲ್ಲಿ ನಡೆಯೋಕ್ಕೆ. ಆ್ಯಂಡ್ ಅಲ್ಲಿ ನೀರು ಹರಿತಾ ಇತ್ತು, ಆ ವಿಡಿಯೋನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡು ನಾವು ನಡೀತಾನೆ ಕಂಟಿನ್ಯೂ ಮಾಡಿದ್ವಿ. ನಮಗೆ ಫಸ್ಟ್ ಡೇ ನಡಿಬೇಕಾದ್ರೆ ಏನೂ ಅನಿಸಲ್ಲ. ಸೆಕೆಂಡ್ ಡೇ ನಾವು ಯಾವಾಗ ಘಾಟ್ ಇಳಿತೀವಿ ತುಂಬ ಕಷ್ಟ ಆಗುತ್ತೆ. ಆ ಪೇಯ್ನ್ ಅಂತೂ ಯಾರಿಗೂ ಹೇಳೋಕ್ಕಾಗಲ್ಲ. ನಮ್ಮ ವೀಣಾ ಆಂಟಿ ಫುಲ್ ಜೋಶಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು, ನಾವೆಲ್ಲ ಹಿಂದೆ ಉಳ್ಕೊಬಿಟ್ಟಿದ್ವಿ. ನಾನು 1 ಕಿಲೋಮೀಟರ್ ನಡೆಯೋಕ್ಕೆ ಒಂದು 4 to 5 times ಕುತ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೆ, ಅಷ್ಟು ಕಾಲು ನೋವಿತ್ತು ನನಗಂತೂ.
ಸೊ ನಮ್ಮ ಪ್ರೇಮ್ ಆಂಟಿ, ನಮ್ಮ ಸರೋಜ ಆಂಟಿ, ನಮ್ಮ ಅಮ್ಮವರೆಲ್ಲ ಜೋಕ್ಸ್ ಮಾಡ್ತಾಯಿದ್ರು. ನಾನು ಕೂಡ ನಡ್ಕೊಂಡು ಹೋಗ್ತಾ ಇದ್ದೆ. ಆ್ಯಂಡ್ ಫೈನಲಿ ಕತ್ಲೆ ಆಯಿತು. ಸೆಕೆಂಡ್ ಡೇ ಕೂಡ ನಾವು ಅಲ್ಲವ್ರು ಒಬ್ಬರು ಮನೆ ಇತ್ತು, ಅಲ್ಲಿ ಹೋಗ್ಬಿಟ್ಟು ರೆಸ್ಟ್ ಮಾಡ್ತಾಯಿದ್ವಿ. ಅದ್ರ ಎದುರುಗಡೆನೆ ಚರ್ಮುರಿ, ಬೋಂಡ ಏನೇನೋ ಇತ್ತು. ಅದನ್ನೆಲ್ಲ ನಮ್ಮ ಅಮ್ಮವರಿಗೆ ತಂದುಕೊಟ್ಟು ಅವರು ಕೂತ್ಕೊಂಡು ತಿಂತಾಯಿದ್ರು. ನಮಗೆ ಇವರು ಲೆಮನ್ ಟೀ ಆ್ಯಂಡ್ ನಮಗೆ ಸ್ನಾನ ಮಾಡೋಕ್ಕೆ ಹಂಡೆ ಒಲೆ ಎಲ್ಲದನ್ನೂ ಕೂಡ ರೆಡಿ ಮಾಡಿಕೊಟ್ಟಿದ್ರು. ಸೊ ನಾವು ಹಂಡೆ ಒಲೆ ಸ್ನಾನ ಮಾಡಾದ್ಮೇಲೆ ತುಂಬ ಅಂದರೆ ತುಂಬ ಫ್ರೆಶ್ ಅನ್ನಿಸ್ತಿತ್ತು. ನಿಜವಾಗ್ಲೂ ಅವ್ರು ಎಷ್ಟು ಕೇರ್ ಮಾಡಿದ್ರು ಅಂದರೆ ನಮಗೆ ದಟ್ ಈಸ್ ಸೋ ಪ್ರೌಡ್ ಆಫ್ ಹರ್. ಆ್ಯಂಡ್ ಅಗೇನ್ ನಡ್ಕೊಂಡು ಹೋಗ್ತಾ ನಾವು ಫೈರ್ ಕ್ಯಾಂಪ್ನ ಕಾಯಿಸ್ಕೊಂಡು ಹೊರಟ್ವಿ. ನಮ್ಮ ಪ್ರೇಮ್ ಆಂಟಿ ಮತ್ತು ಶಿವರಾಜ್ ಅಂಕಲ್ ಓಡ್ಕೊಂಬರ್ತಾಯಿದ್ರು. ನಮಗೆ ನಡೆಯೋಕ್ಕೆ ಕಷ್ಟ ಆಗ್ತಿದ್ರೆ ಅವರು ರನ್ನಿಂಗ್ ರೇಸಲ್ಲಿ ಬರ್ತಾಯಿದ್ರು. ನಾನು ಕೋಲ್ ಇದ್ದಿದ್ದಕ್ಕೆ ಒಂದು ಸ್ವಲ್ಪ ದೂರ ನಡೆದ್ನೇನೋ, ಅದಿಲ್ಲ ಅಂದಿದ್ದರೆ ಫುಲ್ ನಡೆಯೋಕ್ಕಾಗ್ತಿರ್ಲಿಲ್ಲ ನನ್ನ ಕೈಲಿ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಡೇ ಆಫ್ ಪಾದಯಾತ್ರೆ ಅಂದರೆ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಟ್ವಿ. ಆ್ಯಂಡ್ ನಮಗೆ ಒಂದು ಸ್ವಲ್ಪ ದೂರ 1 or 2 kilometers ಹತ್ರ ಆಗಂಗೆ ಒಂದು ಶಾರ್ಟ್ಕಟ್ಟಲ್ಲಿ ಹೋದ್ವಿ. ಅಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಆ ಕಡೆ ಈ ಕಡೆ ತೋಟ ಇರುತ್ತೆ, ಮಧ್ಯದಲ್ಲಿ ನಾವು ನಡ್ಕೊಂಡು ಹೋಗೋದು ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಟೀಮವರೆಲ್ಲ ಅಲ್ಲೇ ವೆಯ್ಟ್ ಮಾಡ್ತಿರ್ತಾರೆ ಎಲ್ಲರಿಗೂ. ಸೊ ನಾವು ಅವ್ರ ಜೊತೆ ಜಾಯ್ನ್ ಆಗಿ ನಾವು ಮತ್ತೆ ಹೊರಟ್ವಿ. ಮಾರ್ನಿಂಗ್ 6:37 ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಕೂಲಾಗಿತ್ತು. ವೆದರ್ ಕೂಡ ಸಖತ್ತಾಗಿತ್ತು. ಹಾಗಾಗಿ ನಾವು ಜೋಶಲ್ಲಿ ನಡೆದ್ವಿ. ಅಲ್ಲಿ ಬಿಸಿಲಿದ್ದಿದ್ರೆ ಫುಲ್ ಕಷ್ಟ ಆಗೋದು. ಸೊ ನಾವು ಶಾರ್ಟ್ಕಟ್ ಮುಗಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಸ್ಪೆಷಲ್ ಏನು ಅಂತ ಹೇಳಿದ್ರೆ ರಬ್ಬರ್ ಮರ ಇದೆ. ಆ್ಯಂಡ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಡ್ರಾಪ್ ಬೀಳ್ತಾ ಇರೋದು ಕಾಣಿಸ್ತಾ ಇದೆಯಲ್ಲ, ಅದು ರಬ್ಬರ್. ತುಂಬ ಅಂದರೆ ತುಂಬ ನನಗೆ ಇಷ್ಟ ಆಯಿತು. ಅದೊಂಥರ ಮಿಸ್ಟೀರಿಯಸ್ ಆಗಿ ಕಾಣಿಸ್ತು ನನಗೆ, ರಬ್ಬರ್ ಮರನ ಅಂತ. ಆ ಕಡೆ ಈ ಕಡೆ ಫುಲ್ ರಬ್ಬರ್ ಮರನೇ ಇದ್ದಿದ್ದು. ಆ್ಯಂಡ್ ನಿಜವಾಗ್ಲೂ ಇದು ಹೇಳಬೇಕಾದ್ರೆ ಫೈನಲಿ ನಾವು ಅಲ್ಲಿ ನೇತ್ರಾವತಿಯಲ್ಲಿ ಸ್ನಾನ ಮಾಡ್ಕೊಂಡು ಧರ್ಮಸ್ಥಳನ ರೀಚ್ ಆದ್ವಿ. ಆ್ಯಂಡ್ ಈ ಎಂಟ್ರೆನ್ಸ್ ಒಂದು ಆರ್ಚ್ನ ನೋಡಿದ ತಕ್ಷಣ ಅದು ಎಷ್ಟು ಕಾಲು ನೋವಿರುತ್ತೆ ಅಷ್ಟೆಲ್ಲ ಫುಲ್ ಮಾಯ ಆಗೋಗುತ್ತೆ. ಅಷ್ಟು ಒಂಥರ ಪೀಸ್ ಸಿಗುತ್ತೆ ನಮಗೆ. ಒಳಗಡೆ ಹೋಗಬೇಕು ಅಂದರೆ ವಿತೌಟ್ ಸ್ಲಿಪ್ಪರ್ ಹೋಗಬೇಕು. ತುಂಬ ಅಂದರೆ ತುಂಬ ಬಿಸಿಲಿತ್ತು ಅವಾಗ ಹೋಗ್ಬೇಕಾದ್ರೆ, ಕಾಲು ತುಂಬ ಉರಿತಾ ಇತ್ತು. ಅಂದರೂ ಕೂಡ ಹೋಗಿದ್ವಿ ಒಳಗಡೆ. ನಾವು ನೇತ್ರಾವತಿಯಲ್ಲಿ ಸ್ನಾನ ಮಾಡಾದ್ಮೇಲೆ ಈ ಥರ ರೆಡಿ ಆಗಿದ್ವಿ. ನಮ್ಮಮ್ಮ, ವೀಣಾ ಆಂಟಿ, ಸರೋಜ ಆಂಟಿ, ಪ್ರೇಮ್ ಆಂಟಿ ಅವರೆಲ್ಲ ಒಂದೇ ಥರ ಸೀರೆ ಉಟ್ಟಿದ್ರು. ನಮ್ಮದು VIP ಟಿಕೆಟ್ ಇತ್ತು, ಹಾಗಾಗಿ ನಮಗೆ ಇಲ್ಲಿ ಒಂದು ಕಸ್ಟಡಿಲಿ ಇಟ್ಟಿದ್ರು. ಸೊ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಅದು ಗೇಟ್ ಓಪನ್ ಆಗೋ ತನಕ. ಅವ್ರು ಕೂಡ ಓಪನ್ ಆಯಿತು. ಇವಾಗ ನಾವು ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಿದ್ದು ವಿಡಿಯೋ ಮಾಡೋಂಗಿರಲಿಲ್ಲ. ಸೊ ಹಾಗಾಗಿ ದೇವಸ್ಥಾನ ಮುಗಿಸ್ಕೊಂಡು ಬಂದು ಕೂತಿದ್ವಿ. ಸೊ ಕಂಪ್ಲೀಟ್ಲಿ ಮುಗೀತು ವ್ಲಾಗು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.